ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಬ್ರದರ್ಸ್ ಫಿನಾನ್ಸ್ ಆ್ಯಂಡ್ ಗುಡ್ ಈವ್ನಿಂಗ್. ಇವತ್ತಿನ ಮಾರ್ಕೆಟ್ ಅಪ್ಡೇಟ್ಸ್ ಏನಂದರೆ, ಸೆನ್ಸೆಕ್ಸ್ 155 ಪಾಯಿಂಟ್ಸ್ ಡೌನ್ ಆಗಿ 80,641ನಲ್ಲಿ ಕ್ಲೋಸ್ ಆಗಿದೆ. ನಿಫ್ಟಿ 81 ಪಾಯಿಂಟ್ಸ್ ಡೌನ್ ಆಗಿ 24,379ನಲ್ಲಿ ಕ್ಲೋಸ್ ಆಗಿದೆ. ಬ್ಯಾಂಕ್ ನಿಫ್ಟಿ 648 ಪಾಯಿಂಟ್ಸ್ ಡೌನ್ ಆಗಿ 54,271ನಲ್ಲಿ ಕ್ಲೋಸ್ ಆಗಿದೆ. ಮತ್ತೆ ಫ್ರೆಂಡ್ಸ್, ವಿಡಿಯೋ ಶುರು ಮಾಡೋದಕ್ಕೂ ಮುಂಚೆ ಸಂಡೇ ವೀಕೆಂಡ್ ಸೀರೀಸ್ ಭಾಗವಾಗಿ ಈ ಆಟೋ ಸೆಕ್ಟರ್ ರಿಲೇಟೆಡ್ ಆಗಿ ಒಂದು ಸಪರೇಟ್ ವಿಡಿಯೋನ ಮಾಡಿದ್ದೆ. ಆ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ಈ ಆಟೋ ಸೆಕ್ಟರ್ ರಿಲೇಟೆಡ್ ಆಗಿ ಎಕ್ಸ್ಪ್ಲೈನ್ ಮಾಡಿದ್ದೆ. ನೀವು ಯಾರಾದ್ರೂ ಇನ್ವೆಸ್ಟ್ಮೆಂಟ್ ಡಿಸಿಷನ್ ತಗೊಬೇಕು ಅಂತ ಇದ್ರೆ ಒಂದ್ಸಲ ಆ ವಿಡಿಯೋನ ತಪ್ಪದೆ ನೋಡಿ. ಮತ್ತೆ ಆ ವಿಡಿಯೋದಲ್ಲಿ ಫ್ಯೂಚರ್ ಅಲ್ಲಿ ಯಾವ ತರ ಗ್ರೋತ್ ಇರುತ್ತೆ, ಮತ್ತೆ ರೀಸೆಂಟ್ ಆಗಿ ಗೌರ್ಮೆಂಟ್ ಲಾಂಚ್ ಮಾಡಿರೋ EV ಪಾಲಿಸೀಸ್ ಇಂದ ನಮ್ಮ ಕಂಪನೀಸ್ಗೆ ಅಡ್ವಾಂಟೇಜ್ ಇರುತ್ತಾ ಡಿಸ್ಅಡ್ವಾಂಟೇಜ್ ಇರುತ್ತಾ ಅಂತ ಪ್ರತಿ ಒಂದನ್ನು ಕ್ಲಿಯರ್ ಆಗಿ ಎಕ್ಸ್ಪ್ಲೈನ್ ಮಾಡಿದ್ದೆ. ಅದ್ರ ಜೊತೆಗೆ ಟೆಸ್ಲಾ ಬಗ್ಗೆ, BYD ಬಗ್ಗೆ ಕೂಡ ಕಂಪ್ಲೀಟ್ ಆಗಿ ಮಾತಾಡ್ಕೊಂಡಿದ್ವಿ. ಅದಕ್ಕೋಸ್ಕರ ಯಾವುದೇ ಕಾರಣಕ್ಕೂ ಆ ವಿಡಿಯೋನ ಸ್ಕಿಪ್ ಮಾಡಬೇಡಿ, ಕಂಪ್ಲೀಟ್ ಆಗಿ ನೋಡಿ. ತುಂಬಾನೇ ವ್ಯಾಲ್ಯೂಬಲ್ ಇನ್ಫಾರ್ಮೇಶನ್ ಇದೆ. ಫ್ರೆಂಡ್ಸ್, ಇವತ್ತು ಮಾರ್ಕೆಟ್ ನೋಡಿದ್ರಾ ಸ್ವಲ್ಪ ಫಾಲ್ ಆಗಿದೆ. ನಿಫ್ಟಿ ಸೆನ್ಸೆಕ್ಸ್ ಆದ್ರೆ ಮಾರ್ಜಿನಲ್ ನೆಗೆಟಿವ್ ಅಲ್ಲಿ ಕ್ಲೋಸ್ ಆಗಿದೆ. ಆದ್ರೆ ಇವತ್ತು ಪೋರ್ಟ್ಫೋಲಿಯೋಸ್ ಪ್ರಕಾರ ನೋಡ್ಕೊಂಡ್ರೆ ತುಂಬಾನೇ ಲಾಸಸ್ ಕಾಣಿಸಿದೆ. ಯಾಕಂತ ಅಂದ್ರೆ, ಒಂದು ಇವತ್ತು ಬ್ಯಾಂಕ್ ನಿಫ್ಟಿ ನೋಡಿದ್ರಾ ಎಬೋ 1% ನೆಗೆಟಿವ್ ಆಗಿ ರಿಯಾಕ್ಟ್ ಆಗಿದೆ. ಅದಾದ್ಮೇಲೆ ಮಿಡ್ ಅಂಡ್ ಸ್ಮಾಲ್ ಕ್ಯಾಪ್ಸ್ ನೋಡಿದ್ರೆ ಎಬೋ 2% ನೆಗೆಟಿವ್ ಆಗಿ ರಿಯಾಕ್ಟ್ ಆಗಿದೆ. ಅದರಿಂದನೇ ಇವತ್ತು ನಮ್ಮ ಪೋರ್ಟ್ಫೋಲಿಯೋಸ್ ಎಲ್ಲ ಇಷ್ಟು ನೆಗೆಟಿವ್ ಆಗಿ ರಿಯಾಕ್ಟ್ ಆಗಿರೋದು. ಬರೀ ಇವತ್ತೊಂದೇ ದಿನ ಅಂತ ನೋಡಿದ್ರೆ ಅಲ್ಲ, ನಿನ್ನೆ ಕೂಡ ಮಿಡ್ ಅಂಡ್ ಸ್ಮಾಲ್ ಕ್ಯಾಪ್ಸ್ ಎಬೋ 1% ನೆಗೆಟಿವ್ ಆಗಿ ರಿಯಾಕ್ಟ್ ಆಗಿತ್ತು. ಅದರಿಂದನೇ ನಿನ್ನೆ ಕೂಡ ನಮ್ಮ ಪೋರ್ಟ್ಫೋಲಿಯೋಸ್ ಅಲ್ಲಿ ಸ್ವಲ್ಪ ಲಾಸಸ್ಸೇ ಕಾಣಿಸಿದೆ. ಮತ್ತೆ ಫ್ರೆಂಡ್ಸ್, ಇವಾಗ ಮಾರ್ಕೆಟ್ ಯಾಕೆ ಈ ತರ ಕಂಟಿನ್ಯೂಸ್ ಆಗಿ ನೆಗೆಟಿವ್ ಆಗಿ ರಿಯಾಕ್ಟ್ ಆಗ್ತಾ ಇದೆ ಅಂತ ಪ್ರತಿ ಮಾರ್ಕೆಟ್ ನ್ಯೂಸ್ ಅಲ್ಲೂ ಮಾತಾಡ್ಕೊಂತಾನೆ ಬಂದ್ವಿ. ಯಾಕಂತ ಅಂದ್ರೆ, ಇಂಡಿಯಾ ಮತ್ತೆ ಪಾಕಿಸ್ತಾನ್ ಮಧ್ಯ ಈ ವಾರ್ ಟೆನ್ಷನ್ಸ್ ಅನ್ನೋದು ಪ್ರತಿದಿನ ಇನ್ಕ್ರೀಸ್ ಆಗ್ತಾನೆ ಇದೆ. ಅದರಿಂದ ನಮ್ಮ ಮಾರ್ಕೆಟ್ ಈ ತರ ನೆಗೆಟಿವ್ ಆಗಿ ರಿಯಾಕ್ಟ್ ಆಗ್ತಾ ಇರೋದು. ಬರೀ ನಮ್ಮ ಮಾರ್ಕೆಟ್ ಒಂದೇನಾ ಅಂತಂದ್ರೆ ಅಲ್ಲ, ಈವನ್ ಪಾಕಿಸ್ತಾನ್ ಮಾರ್ಕೆಟ್ ಕೂಡ ಇವತ್ತು ಎಬೋ 4% ಕರೆಕ್ಟ್ ಆಗಿದೆ. ಮತ್ತೆ ಫ್ರೆಂಡ್ಸ್, ಇವಾಗ ನಿನ್ನೆ ಮಾರ್ಕೆಟ್ ನ್ಯೂಸ್ ಅಲ್ಲಿ ನಾವೇನಂತ ಮಾತಾಡ್ಕೊಂಡ್ವಿ ಹೇಳಿ. ಇವಾಗ ಪಾಕಿಸ್ತಾನದಲ್ಲಿ ನೋಡ್ಕೊಂಡ್ರೆ ಈ ಲಾಂಗ್ ರೇಂಜ್ ಮಿಸೈಲ್ಸ್ ಏನಿದಾವೆ ಇದನ್ನ ಟೆಸ್ಟ್ ಮಾಡ್ತಾ ಇದ್ದಾರೆ ಅಂತ ಅಪ್ಡೇಟ್ ಆಗಿತ್ತು. ಅದ್ರ ಜೊತೆಗೆ ನಮ್ಮ ಇಂಡಿಯನ್ ಗೌರ್ಮೆಂಟ್ ಕೂಡ ಒಂದಾದ್ಮೇಲೆ ಒಂದು ಮೀಟಿಂಗ್ ನ ಮಾಡ್ತಾನೆ ಇದ್ದಾರೆ. ಅದ್ರ ಜೊತೆಗೆ ಪಾಕಿಸ್ತಾನ್ ಜೊತೆ ಕೂಡ ಮಾತುಕತೆಯಲ್ಲಿ ಇದ್ದಾರೆ ಅಂತ ಮಾತಾಡ್ಕೊಂಡಿದ್ವಿ. ಮತ್ತೆ ನಿನ್ನೆ ಮೀಟಿಂಗ್ ಆದ್ಮೇಲೆ ಪ್ರೈಮ್ ಮಿನಿಸ್ಟರ್ ಆದ ನರೇಂದ್ರ ಮೋದಿ ಅವ್ರು ನೋಡ್ಕೊಂಡ್ರೆ May 7 ಅಂದ್ರೆ ನಾಳೆ 244 ಡಿಸ್ಟ್ರಿಕ್ಟ್ಸ್ ಅಲ್ಲಿ ಮಾಕ್ ಡ್ರಿಲ್ಸ್ ಮಾಡಬೇಕು, ಡಿಫೆನ್ಸ್ ಮಾಕ್ ಡ್ರಿಲ್ಸ್ ಮಾಡಬೇಕು ಅಂತ ಮೆನ್ಷನ್ ಮಾಡಿದ್ದಾರೆ. ಫ್ರೆಂಡ್ಸ್, ಇವಾಗ ಲಾಸ್ಟ್ 50 ಇಯರ್ಸ್ ಅಲ್ಲಿ ಫಸ್ಟ್ ಟೈಮ್ ಈ ತರ ಮಾಕ್ ಡ್ರಿಲ್ಸ್ಗೋಸ್ಕರ ಅಪ್ಡೇಟ್ ಮಾಡ್ತಾ ಇರೋದು. ಇವಾಗ ಈ ತರ ಮಾಕ್ ಡ್ರಿಲ್ಸ್ ಮಾಡ್ತಾ ಇದ್ದಾರೆ ಅಂದ್ರೆ ಇದಕ್ಕೆ ಅರ್ಥ ಏನು ಗೊತ್ತಾ? ಜಸ್ಟ್ ವಾರ್ಗೆ ಪ್ರಿಪೇರ್ ಆಗ್ರಿ ಅಂತ ಇಂಡೈರೆಕ್ಟ್ ಆಗಿ ಹೇಳ್ತಾ ಇರೋ ತರ ಆಗಿದೆ. ಅದಕ್ಕೋಸ್ಕರನೇ ಇವತ್ತು ಮಾರ್ಕೆಟ್ ಈ ತರ ಕರೆಕ್ಟ್ ಆಗಿರೋದು. ಮತ್ತೆ ಫ್ರೆಂಡ್ಸ್, ಅದಾದ್ಮೇಲೆ ಇವಾಗ ನೀವು ಇನ್ನೊಂದು ಅರ್ಥ ಮಾಡ್ಕೊಬೇಕು. ಏನಂತ ಅಂದ್ರೆ, ಇಂಡಿಯಾ ಮತ್ತೆ ಪಾಕಿಸ್ತಾನ್ ಮಧ್ಯ ಯಾವುದೇ ಯುದ್ಧ ನಡೆದ್ರೂ ಅದು ಇಂಡಿಯಾನೇ ವಿನ್ ಆಗೋದು, ಇದು ಎಲ್ಲರಿಗೂ ಗೊತ್ತೇ ಇದೆ. ಆದರೆ ಇವಾಗ ಯಾರೊಬ್ರು ಶುರುವಲ್ಲಿ ಅಟ್ಯಾಕ್ ಮಾಡಿದ್ರು ಇನ್ನೊಂದು ಕಂಟ್ರಿ ಮೇಲೆ ಅದು ತುಂಬಾನೇ ಎಫೆಕ್ಟ್ ಆಗೋ ಚಾನ್ಸಸ್ ಜಾಸ್ತಿನೇ ಇದೆ. ಇವಾಗ ಪಾಕಿಸ್ತಾನ್ ಎಕಾನಮಿ ನೋಡ್ಕೊಂಡ್ರೆ ತುಂಬಾನೇ ವರೆಸ್ಟ್ ಕಂಡೀಷನ್ ಅಲ್ಲಿ ಇದೆ. ಅದ್ರ ಜೊತೆಗೆ ಇವಾಗ ಪಾಕಿಸ್ತಾನದಿಂದ ಯಾವುದೇ ತರ ವಾರ್ ಸಿನಾರಿಯೋಸ್ ಡೆವಲಪ್ ಆದ್ರೂ, ವಾರ್ ವೆಪನ್ಸ್ ನ ಲಾಂಚ್ ಮಾಡಿದ್ರು ಅದು ಇಂಡಿಯಾ ಮೇಲೆ ಎಫೆಕ್ಟ್ ಅನ್ನೋದು ಇದ್ದೇ ಇರುತ್ತೆ. ಫ್ರೆಂಡ್ಸ್, ಇವಾಗ ಇಂಡಿಯಾ ನೋಡ್ಕೊಂಡ್ರೆ ಪ್ರಪಂಚದಲ್ಲೇ ಫಾಸ್ಟೆಸ್ಟ್ ಗ್ರೋಯಿಂಗ್ ಎಕಾನಮಿ ಆಗಿದೆ. ಇವಾಗ ಯಾವುದೇ ಒಂದು ಚಿಕ್ಕ ಇಂಪ್ಯಾಕ್ಟ್ ಇದ್ರೂ ರಿಕವರ್ ಆಗೋದಕ್ಕೆ ಸ್ವಲ್ಪ ಟೈಮ್ ಅಂತೂ ತಗೊಳುತ್ತೆ. ಅದಕ್ಕೋಸ್ಕರನೇ ಇರಬೇಕು ಗೌರ್ಮೆಂಟ್ ಇದ್ರ ಬಗ್ಗೆ ಸ್ವಲ್ಪ ಸ್ಲೋ ಆಗಿ ಹೋಗ್ತಾ ಇರೋದು. ಇಲ್ಲ ಅಂದಿದ್ರೆ 2019 ಅಲ್ಲಿ ಏನ್ ನಡೀತು ಅಂತ ಪ್ರತಿಯೊಬ್ಬರಿಗೂ ಗೊತ್ತಿದೆ. ಆ ತರ ಇನ್ನೊಂದು ಇನ್ಸಿಡೆಂಟ್ ರಿಪೀಟ್ ಆಗೋದೇನೋ. ಅದಕ್ಕೋಸ್ಕರ ಇವಾಗ ಫೈನಲ್ ಆಗಿ ಹೇಳೋದೇನು ಗೊತ್ತಾ, ಎಂದೋ ಒಂದಿನ ಮಾರ್ಕೆಟ್ ಕರೆಕ್ಟ್ ಆಗೇ ಆಗುತ್ತೆ ಈ ವಾರ್ ಸಿನಾರಿಯೋಸ್ ಇಂದ. ಅದಕ್ಕೋಸ್ಕರ ಯಾವುದೇ ತರ ಟೆನ್ಷನ್ಸ್ ತಗೊಳಕ್ ಹೋಗ್ಬೇಡಿ. ಜಸ್ಟ್ ಲಾಂಗ್ ರನ್ ಅಲ್ಲಿ ಇನ್ವೆಸ್ಟ್ ಮಾಡ್ತಾ ಹೋಗಿ. ಮತ್ತೆ ಮಾರ್ಕೆಟ್ ಅದೇ ತರ ರಿಕವರ್ ಆಗೋ ಚಾನ್ಸಸ್ ತುಂಬಾನೇ ಜಾಸ್ತಿ ಇರುತ್ತೆ. ನೆಕ್ಸ್ಟ್ ಅದಾದ್ಮೇಲೆ ಗ್ಲೋಬಲ್ ಮಾರ್ಕೆಟ್ಸ್ ವಿಷಯಕ್ಕೆ ಬಂದ್ರೆ, US ಮಾರ್ಕೆಟ್ ನೋಡ್ಕೊಂಡ್ರೆ ಫ್ಲಾಟ್ ಆಗಿ ಕ್ಲೋಸ್ ಆಗ್ತಾ ಇದೆ. ಯಾಕಂತ ಅಂದ್ರೆ ನಾಳೆ FOMC ಮಿನಿಟ್ಸ್ ಮೀಟಿಂಗ್ ಇದೆ. ಈ ಮೀಟಿಂಗ್ ಅಲ್ಲಿ ಫೆಡ್ ಚೇರ್ಮನ್ ಅವರು ಏನಾದ್ರು ರೇಟ್ ಕಟ್ ಮಾಡೋ ಚಾನ್ಸಸ್ ಇದೆಯೇನೋ ಅಂತ ಪ್ರತಿಯೊಬ್ರು ಕಾಯ್ತಾ ಇದ್ದಾರೆ. ನೋಡೋಣ ನಾಳೆ ರೇಟ್ ಕಟ್ ಏನಾದ್ರು ಮಾಡ್ತಾರಾ ಇಲ್ವಾ ಅಂತ. ನನ್ನ ಪ್ರಕಾರ ಪ್ರಾಬಬ್ಲಿ ರೇಟ್ ಕಟ್ ಮಾಡೋ ಚಾನ್ಸಸ್ ಏನೂ ಇಲ್ಲ. ಯಾಕಂದ್ರೆ ಮೊನ್ನೆ ನೋಡ್ಕೊಂಡ್ರೆ GDP ಫೋರ್ಕಾಸ್ಟ್ ಡೇಟಾ ತುಂಬಾನೇ ವೀಕ್ ಆಗಿ ಬಂತು. ಅದರಿಂದ ನೋಡೋಣ ರೇಟ್ ಕಟ್ ಮಾಡ್ತಾರೋ ಇಲ್ವಾ ಅಂತ. ಅದ್ರ ಜೊತೆಗೆ ಡೊನಾಲ್ಡ್ ಟ್ರಂಪ್ ಅವ್ರ ಕಡೆಯಿಂದ ಇನ್ನೊಂದು ಸ್ಟೇಟ್ಮೆಂಟ್ ಬಂದಿದೆ. ಏನಂತ ಅಂದ್ರೆ, ಇವಾಗ ನೆಕ್ಸ್ಟ್ 2 ವೀಕ್ಸ್ ಅಲ್ಲಿ ಫಾರ್ಮರ್ ರಿಲೇಟೆಡ್ ಆಗಿ ಕೂಡ ಟ್ಯಾಕ್ಸಸ್ ಆಗ್ತೀವಿ ಅಂತ ಸ್ಟೇಟ್ಮೆಂಟ್ಸ್ ಮಾಡಿದ್ದಾರೆ. ಅದರಿಂದನೇ ಇವತ್ತು ಫಾರ್ಮಾ ಕಂಪನೀಸ್ ಎಲ್ಲ ಸ್ವಲ್ಪ ನೆಗೆಟಿವ್ ಆಗಿ ರಿಯಾಕ್ಟ್ ಆಗಿರೋದು. ಅದಾದಮೇಲೆ ಈ ಬೈಲ್ಯಾಟ್ರಲ್ ಟ್ರೇಡ್ ಅಗ್ರಿಮೆಂಟ್ ಬಗ್ಗೆ ತುಂಬ ಸಲನೇ ಮಾತಾಡ್ಕೊಂಡಿದ್ವಿ. ಇವಾಗ ಇಂಡಿಯಾ ಪ್ರಕಾರ ನೋಡಿಕೊಂಡ್ರೆ ಪ್ರತಿ ಒಂದು ಕಂಟ್ರಿ ಜೊತೆನೂ ಈ ಟ್ರೇಡ್ ಅಗ್ರಿಮೆಂಟ್ಸ್ ಎಲ್ಲ ಪಾಸಿಟಿವ್ ಆಗಿ ನಡೀತಾ ಇದೆ. US ಜೊತೆ ಪಾಸಿಟಿವ್ ಆಗಿದೆ, ಯುರೋಪಿಯನ್ ಕಂಟ್ರೀಸ್ ಜೊತೆ ಕೂಡ ಇದು ತುಂಬಾನೇ ಪಾಸಿಟಿವ್ ಆಗಿದೆ. ನೋಡೋಣ ಈ ಟ್ರೇಡ್ ಅಗ್ರಿಮೆಂಟ್ಸ್ ಎಲ್ಲ ಯಾವಾಗ ಅಪ್ಡೇಟ್ ಆಗುತ್ತೆ ಅಂತ. ಅದಾದಮೇಲೆ ಫ್ರೆಂಡ್ಸ್, ಇವತ್ತು ಬ್ಯಾಂಕ್ಸ್ ನೋಡಿದ್ರೆ ತುಂಬಾನೇ ನೆಗೆಟಿವ್ ಆಗಿ ರಿಯಾಕ್ಟ್ ಆಗ್ತಾ ಇದ್ದಾವೆ. ಇದಕ್ಕೆ ರೀಸನ್ ಏನು ಅಂತಂದರೆ, RBI ಅವರು ಈ ಬ್ಯಾಂಕ್ಸ್ ರಿಲೇಟೆಡ್ ಆಗಿ ಹೊಸ ನಾರ್ಮ್ಸ್ನ ತಂದಿದ್ದಾರೆ. ಏನಂತ ಅಂದರೆ, ಇವಾಗ ಇನ್ಫ್ರಾಸ್ಟ್ರಕ್ಚರ್ ಪ್ರಾಜೆಕ್ಟ್ಗೋಸ್ಕರ ತುಂಬ ಲೋನ್ಸ್ನ ಕೊಡಬೇಕಾಗುತ್ತಲ್ಲ, ಅದಕ್ಕೋಸ್ಕರ ಇವಾಗ RBI ಅವರು ಹೊಸ ರೂಲ್ಸಲ್ಲಿ
ಈ PSU ಬ್ಯಾಂಕ್ಸ್ ಏನಿದ್ದಾವೆ ನೀವೆಲ್ಲ ಸ್ವಲ್ಪ ಇನ್ನೂ ಜಾಸ್ತಿ ದುಡ್ಡನ್ನ ಸೈಡ್ಗಿಡಿ ಅಂತ ಮೆನ್ಷನ್ ಮಾಡಿದ್ದಾರೆ. ಅದರಿಂದನೇ ಇವಾಗ ಈ ಥರ ನೆಗೆಟಿವ್ ಆಗಿ ರಿಯಾಕ್ಟ್ ಆಗ್ತಾ ಇರೋದು. ಯಾಕಂತ ಅಂದರೆ ಇವಾಗ ಬ್ಯಾಂಕ್ಸಲ್ಲಿ ಬಂದಿರೋ ದುಡ್ಡನ್ನೆಲ್ಲ ಅದೇ ಥರ ಸೈಡ್ಗಿಟ್ರೆ ಇನ್ನು ಬ್ಯಾಂಕ್ಸ್ ಲೋನ್ಸ್ನ ಪ್ರೊವೈಡ್ ಮಾಡೋದಕ್ಕೆ ಏನು ಬಳಸ್ತಾರೆ, ಮತ್ತು ಅದರಿಂದ ಈ ಥರ ತುಂಬ ದುಡ್ಡನ್ನ ಸೈಡ್ಗಿಡೋದ್ರಿಂದ ಬ್ಯಾಂಕ್ಸ್ಗೆ ಅದು ಯಾವುದೇ ಥರ ಪಾಸಿಟಿವ್ ಆಗಲ್ಲ. ಇವಾಗ ಇದುವರೆಗೂ ತುಂಬ ಲೋನ್ಸ್ನೆಲ್ಲ ಪ್ರೊವೈಡ್ ಮಾಡಿ ಅವರು ಇನ್ಕಮ್ನ ಜನರೇಟ್ ಮಾಡ್ತಿದ್ರಲ್ಲ, ಕಮ್ಮಿಂಗ್ ಟೈಮಲ್ಲಿ ಪ್ರಾಫಿಟಬಿಲಿಟಿ ಮೇಲೆ ಕೂಡ ಎಫೆಕ್ಟ್ ಆಗುತ್ತೆ ಅಂತ ಬ್ಯಾಂಕ್ಸ್ ಎಲ್ಲ ಈ ಥರ ನೆಗೆಟಿವ್ ಆಗಿ ರಿಯಾಕ್ಟ್ ಆಗ್ತಾ ಇರೋದು. ಯಾವುದೇ ಪಾಯಿಂಟಲ್ಲಿ ನಾನು ಹೇಳೋ ಇನ್ಫಾರ್ಮೇಷನ್ ನಿಮಗೆ ಯೂಸ್ಫುಲ್ ಅನಿಸಿದ್ರೆ ಈ ವಿಡಿಯೋನ ಲೈಕ್ ಮಾಡಿ, ಮತ್ತು ನಿಮ್ಮ ಫ್ರೆಂಡ್ಸಲ್ಲಿ ಯಾರಿಗಾದ್ರೂ ಸ್ಟಾಕ್ ಮಾರ್ಕೆಟ್ ಬಗ್ಗೆ ಇಂಟ್ರೆಸ್ಟ್ ಇರೋರಿಗೆ ಈ ವಿಡಿಯೋಸ್ನ ಶೇರ್ ಮಾಡಿ. ನೆಕ್ಸ್ಟ್ ಮಾರ್ಕೆಟ್ ಕೀ ಅಪ್ಡೇಟ್ಸ್. ಫಸ್ಟ್ ಇವಾಗ ಇರ್ಕಾನ್ ಇಂಟರ್ನ್ಯಾಷನಲ್ ಬಗ್ಗೆ ಮಾತಾಡ್ಕೊಳ್ಳೋಣ. ಈ ಕಂಪನಿ ಆದರೆ ಇವತ್ತು ನಮ್ಮ ಮಾರ್ಕೆಟ್ ಓಪನಿಂಗ್ ಟೈಮಲ್ಲೇ ನಿಯರ್ಲಿ 5% ಪಾಸಿಟಿವ್ ಆಗಿ ಓಪನ್ ಆಯಿತು. ಯಾಕಂತಂದರೆ ಕೇರಳದಿಂದ 187 crore ಆರ್ಡರ್ ಬಂದಿದೆ. ಈ ಆರ್ಡರಲ್ಲಿ ಒಂದು ಇಂಡಸ್ಟ್ರಿಯಲ್ ಪಾರ್ಕ್ನ ಕನ್ಸ್ಟ್ರಕ್ಟ್ ಮಾಡಬೇಕು ಅಂತ ಹೇಳಿದ್ದಾರೆ. ಅದನ್ನು ವಿತಿನ್ 30 ಮಂತ್ಸಲ್ಲಿ ಇದು ಕಂಪ್ಲೀಟ್ ಆಗಬೇಕು ಅಂತ ಮೆನ್ಷನ್ ಮಾಡಿದ್ದಾರೆ. ಅದರಿಂದನೇ ಇವತ್ತು ಮಾರ್ಕೆಟ್ ಓಪನಿಂಗಲ್ಲಿ ಪಾಸಿಟಿವ್ ಆಗಿ ರಿಯಾಕ್ಟ್ ಆಯಿತು. ಅದಾದಮೇಲೆ ಮಾರ್ಕೆಟ್ ನೋಡಿಕೊಂಡ್ರೆ ಸ್ವಲ್ಪ ಕರೆಕ್ಟ್ ಆಗ್ತಾ ಬಂತು. ಅದರಿಂದ ಶೇರ್ ಪ್ರೈಸ್ ಕೂಡ ನೆಗೆಟಿವ್ ಆಗಿ ರಿಯಾಕ್ಟ್ ಆಗಿದೆ. ಫ್ರೆಂಡ್ಸ್, ಇವಾಗ ಒಂದು ಇಂಪಾರ್ಟೆಂಟ್ ಡೇಟಾನ ಶೇರ್ ಮಾಡ್ತೀನಿ. ಯಾವುದೇ ಕಾರಣಕ್ಕೂ ಈ ಡೇಟಾ ಪಾಯಿಂಟ್ನ ಯಾರೂ ಮಿಸ್ ಆಗಬೇಡಿ. ಏನಂತ ಅಂದರೆ ಇವಾಗ LIC ಅವ್ರು ನೋಡಿಕೊಂಡ್ರೆ ಈ ಕ್ವಾರ್ಟರಲ್ಲಿ 47,000 ಕೋಟಿ ಇನ್ವೆಸ್ಟ್ ಮಾಡಿದ್ದಾರೆ ನಮ್ಮ ಮಾರ್ಕೆಟ್ ಒಳಗಡೆ. ಇವಾಗ LIC ಅವ್ರ ಪೋರ್ಟ್ಫೋಲಿಯೋ ನೋಡಿಕೊಂಡ್ರೆ 351 ಸ್ಟಾಕ್ಸ್ನ ಹೋಲ್ಡ್ ಮಾಡ್ತಾ ಇದ್ದಾರೆ. ಫ್ರೆಂಡ್ಸ್, ಇವಾಗ ಅದೇ ಥರ ನಿಮ್ಮ ಪೋರ್ಟ್ಫೋಲಿಯೋದಲ್ಲಿ ನೀವು ಎಷ್ಟು ಸ್ಟಾಕ್ಸ್ನ ಹೋಲ್ಡ್ ಮಾಡ್ತಾ ಇದ್ದೀರಾ ಅಂತ ಒಂದು ಸಲ ಕಮೆಂಟ್ ಸೆಷನಲ್ಲಿ ಕಮೆಂಟ್ ಮಾಡಿ. ಮತ್ತು ಅದ್ರ ಜೊತೆಗೆ ಇವಾಗ LIC ಅವ್ರು ನೋಡಿಕೊಂಡ್ರೆ ಈ Q4 ಟೈಮ್ಗೆಲ್ಲ ಯಾವ ಕಂಪನೀಸಲ್ಲಿ ಫ್ರೆಶ್ ಎಂಟ್ರಿ ತೊಗೊಂಡಿದ್ದಾರೆ ಮತ್ತು ಯಾವ ಕಂಪನೀಸಿಂದ ಎಕ್ಸಿಟ್ ಆಗಿದ್ದಾರೆ, ಜೊತೆಗೆ ಯಾವ್ಯಾವ ಕಂಪನೀಸಲ್ಲಿ ಅವ್ರ ಹೋಲ್ಡಿಂಗ್ಸ್ನ ಇನ್ಕ್ರೀಸ್ ಮಾಡ್ಕೊಂಡಿದ್ದಾರೆ ಅಂತ ಪ್ರತಿಯೊಂದನ್ನು ಡೀಟೇಲಾಗಿ ಮಾತಾಡ್ಕೊಳ್ಳೋಣ. ಫಸ್ಟ್ ಇವಾಗ ಯಾವ್ಯಾವ ಕಂಪನೀಸಲ್ಲಿ ಅವ್ರ ಸ್ಟೇಕ್ನ ಇನ್ಕ್ರೀಸ್ ಮಾಡ್ಕೊಂಡಿದ್ದಾರೆ ಅಂತ ಮಾತಾಡ್ಕೊಳ್ಳೋಣ. ಈ ಇಮೇಜ್ನ ಕ್ಲಿಯರಾಗಿ ನೋಡಿ. ಇವಾಗ ಮೊದಲನೇ ಕಾಲಮ್ ಬಂದು ಇವಾಗ ಮಾರ್ಚ್ ಕ್ವಾರ್ಟರ್ ಎಂಡ್ಗೆಲ್ಲ ಯಾವ ಕಂಪನೀಸಲ್ಲಿ ಸ್ಟೇಕ್ನ ಇನ್ಕ್ರೀಸ್ ಮಾಡಿದ್ದಾರೆ ಅಂತ ಗೊತ್ತಾಗುತ್ತೆ. ಮತ್ತು ಅದಾದಮೇಲೆ ಸೆಕೆಂಡ್ನೇ ಕಾಲಮ್ ಬಂದು ಡಿಸೆಂಬರ್ ಮಂತಲ್ಲಿ ಯಾವ ಕಂಪನೀಸಲ್ಲಿ ಎಷ್ಟು ಇನ್ವೆಸ್ಟ್ ಮಾಡಿದ್ರು ಅಂತ ಕ್ಲಿಯರಾಗಿ ಗೊತ್ತಾಗುತ್ತೆ. ಇವಾಗ ಮೊದಲನೇದಾಗಿ ಹೀರೋ ಮೋಟಾರ್ ಕಾಪಲ್ಲಾದರೆ ಅವರು ಸ್ಟೇಕ್ನ ಇನ್ಕ್ರೀಸ್ ಮಾಡ್ಕೊಂಡಿದ್ದಾರೆ. ರಿಲಯನ್ಸ್ ಇಂಡಸ್ಟ್ರೀಸ್, ಲಾರ್ಸನ್ ಆ್ಯಂಡ್ ಟೂಬ್ರೋ, ಏಷ್ಯನ್ ಪೇಂಟ್ಸ್, ಹಿಂದೂಸ್ತಾನ್ ಯೂನಿಲಿವರ್, ಬಜಾಜ್ ಆಟೋ, SBI ಈ ಥರ ತುಂಬಾ ಕಂಪನೀಸಲ್ಲಿ ಅವ್ರ ಸ್ಟೇಕ್ನ ಇನ್ಕ್ರೀಸ್ ಮಾಡ್ಕೊಂಡಿದ್ದಾರೆ. ಅದರಲ್ಲಿ ಹೈಯೆಸ್ಟ್ ಯಾವ ಕಂಪನೀಸಲ್ಲಿ ಸ್ಟೇಕ್ನ ಇನ್ಕ್ರೀಸ್ ಮಾಡ್ಕೊಂಡಿದ್ದಾರೆ ಅಂತ ನೋಡಿಕೊಂಡ್ರೆ ಒಂದು ಇಂದ್ರಪ್ರಸ್ಥ ಗ್ಯಾಸ್, ಭಾರತ್ ಎಲೆಕ್ಟ್ರಾನಿಕ್ಸ್, ರಿಲಯನ್ಸ್ ಇಂಡಸ್ಟ್ರೀಸ್. ಈ ಮೂರು ಕಂಪನೀಸಲ್ಲಿ ಅವ್ರ ಸ್ಟೇಕ್ನ ತುಂಬಾ ಇನ್ಕ್ರೀಸ್ ಮಾಡ್ಕೊಂಡಿದ್ದಾರೆ. ಇವಾಗ ರೀಸೆಂಟ್ ಟೈಮಲ್ಲೇ ರಿಲಯನ್ಸ್ ಇಂಡಸ್ಟ್ರೀಸ್ ಅವರು ಕ್ವಾರ್ಟರ್ಲಿ ರಿಸಲ್ಟ್ಸ್ನ ಪೋಸ್ಟ್ ಮಾಡಿದ್ರಲ್ಲ, ಆ ರಿಸಲ್ಟ್ಸ್ ಟೈಮಲ್ಲಿ ನೋಡ್ಕೊಂಡ್ರೆ ರಿಲಯನ್ಸ್ ಇಂಡಸ್ಟ್ರೀಸೇ ನಿಯರ್ಲಿ 6 to 7%ವರ್ಗೂ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿತ್ತು. ಇವಾಗ ಈ ಥರ ಸ್ಟೇಕ್ನ ಇನ್ಕ್ರೀಸ್ ಮಾಡ್ಕೊಂಡಿರೋದ್ರಿಂದ ಈ LIC ಅವ್ರಿಗೆ ಇದು ತುಂಬಾ ಪಾಸಿಟಿವ್ ಆಗುತ್ತೆ. ನೆಕ್ಸ್ಟ್ ಅದಾದಮೇಲೆ ಫ್ರೆಂಡ್ಸ್, ಇವಾಗ ಈ ಇಮೇಜ್ನ ಕ್ಲಿಯರಾಗಿ ನೋಡಿ. ಯಾವ್ಯಾವ ಕಂಪನೀಸಿಂದ ಸ್ಟೇಕ್ನ ಕಮ್ಮಿ ಮಾಡ್ಕೊಂಡಿದ್ದಾರೆ ಅಂತ ಕ್ಲಿಯರಾಗಿ ಗೊತ್ತಾಗುತ್ತೆ. ಮೊದಲನೇದಾಗಿ ICICI ಬ್ಯಾಂಕ್, ಇನ್ಫೋಸಿಸ್, TCS, ವಿಪ್ರೋ, ಪಿಡಿಲೈಟ್ ಇಂಡಸ್ಟ್ರೀಸ್, ದಿವಿಸ್ ಲ್ಯಾಬ್ ಈ ಥರ ತುಂಬಾ ಕಂಪನೀಸಲ್ಲಿ ಇವ್ರು ಸ್ಟೇಕ್ನ ಕಮ್ಮಿ ಮಾಡ್ಕೊಂಡಿದ್ದಾರೆ. ಇವಾಗ ಮೇಜರಾಗಿ ನೋಡಿಕೊಂಡ್ರೆ ಒಂದು IT, ಬ್ಯಾಂಕ್, ಫಾರ್ಮಾ ಈ ಮೂರು ಸೆಗ್ಮೆಂಟಿಂದ ತುಂಬಾ ಕಂಪನೀಸಿಂದ ಸ್ಟೇಕ್ನ ಕಮ್ಮಿ ಮಾಡ್ಕೊಂಡಿದ್ದಾರೆ. ಇವಾಗ ಈ ಮೂರು ಸೆಗ್ಮೆಂಟ್ ಯಾವ ಥರ ವೊಲಟೈಲಾಗಿ ಮೂವ್ ಆಗ್ತಾ ಇದೆ ಅಂತ ರೀಸೆಂಟ್ ಟೈಮಲ್ಲಿ ನಿಮಗೆ ಗೊತ್ತಿದೆ. ಇವಾಗ ಬ್ಯಾಂಕ್ಸ್ ನೋಡಿಕೊಂಡ್ರೆ ಅಂಡರ್ ವ್ಯಾಲ್ಯೂಲಿತ್ತು, ಇವಾಗ ಬೆಟರ್ ಆಗಿ ಗ್ರೋ ಆಗಿದೆ. ಅದರಿಂದ ಸಹ ಸ್ವಲ್ಪ ಪ್ರಾಫಿಟ್ ಬುಕ್ಕಿಂಗ್ ಮಾಡಿರ್ಬೋದು. ಆದರೆ ಈ IT ಮತ್ತು ಫಾರ್ಮಾಯಿಂದ ನೋಡಿಕೊಂಡ್ರೆ ಇನ್ನೂ ಸ್ವಲ್ಪ ಜಾಸ್ತಿನೇ ಸೆಲ್ ಮಾಡಿದ್ದಾರೆ. ಯಾಕಂದರೆ ಈ ಎರಡೂ ಸೆಕ್ಟರಲ್ಲಿ ಸ್ವಲ್ಪ ಅನ್ಸರ್ಟನಿಟೀಸ್ ಜಾಸ್ತಿನೇ ಇದೆ. ಅದರಿಂದ ಈ ಥರ ಸ್ಟೇಕ್ನ ಕಮ್ಮಿ ಮಾಡ್ಕೊಂಡಿರ್ಬೋದು. ಮತ್ತು ಅದಾದಮೇಲೆ ಫ್ರೆಂಡ್ಸ್, ಇವಾಗ ಈ ಇಮೇಜ್ನ ಕ್ಲಿಯರಾಗಿ ನೋಡಿ. ಈ 12 ಕಂಪನೀಸಲ್ಲಿ ಈ LIC ಅವರು ಈ Q4 ಹೊಸದಾಗಿ ಬೈ ಮಾಡಿದ್ದಾರೆ. ಅದ್ರ ಜೊತೆಗೆ ಇಲ್ಲಿ ಎಷ್ಟು ಕೋಟಿಗಳಲ್ಲಿ ಈ ಕಂಪನಿಯಲ್ಲಿ ಇನ್ವೆಸ್ಟ್ ಮಾಡಿದ್ದಾರೆ ಅಂತ ಕೂಡ ಕ್ಲಿಯರಾಗಿ ಗೊತ್ತಾಗುತ್ತೆ. ಒಂದ್ಸಲ ಇಮೇಜ್ನ ಕ್ಲಿಯರಾಗಿ ನೋಡಿ. ಮೊದಲನೇದಾಗಿ IRFC ಈ ಕಂಪನಿಯಲ್ಲಾದರೆ ಹೈಯೆಸ್ಟ್ ಇನ್ವೆಸ್ಟ್ ಮಾಡಿದ್ದಾರೆ. 1814 crores ಇನ್ವೆಸ್ಟ್ ಮಾಡಿದ್ದಾರೆ ಇದೊಂದೇ ಕಂಪನಿಯಲ್ಲೇ. ಅದಾದಮೇಲೆ ಜಿಂದಾಲ್ ಸ್ಟೇನ್ಲೆಸ್ ಈ ಕಂಪನಿಯಲ್ಲಾದರೆ 640 ಕೋಟಿ ಇನ್ವೆಸ್ಟ್ ಮಾಡಿದ್ದಾರೆ. ಅದೇ ಥರ KPIT ಟೆಕ್ನಾಲಜೀಸ್, BLS ಇಂಟರ್ನ್ಯಾಷನಲ್ ಸರ್ವಿಸ್, GTL ಇಂಡಸ್ಟ್ರೀಸ್ ಮತ್ತು ಇವಾಗ ಎನ್ವಿರೋ ಇನ್ಫ್ರಾ ಇಂಜಿನಿಯರಲ್ಲೂ ಇನ್ವೆಸ್ಟ್ ಮಾಡಿದ್ದಾರೆ. ಫ್ರೆಂಡ್ಸ್, ಇವಾಗ ಈ ಕಂಪನಿ ನೋಡಿಕೊಂಡ್ರೆ ರೀಸೆಂಟಾಗಿ IPOಗೆ ಬಂದಿರೋ ಕಂಪನಿ. ಇವಾಗ ನೋಡಿಕೊಂಡ್ರೆ ತುಂಬಾ ಡಿಸ್ಕೌಂಟಲ್ಲಿ ಕೂಡ ಟ್ರೇಡ್ ಆಗ್ತಾ ಇದೆ. ಅದರಿಂದನೂ ಸಹ ಈ ಕಂಪನಿಯಲ್ಲಿ ಇನ್ವೆಸ್ಟ್ ಮಾಡಿರ್ಬೋದು. ನೆಕ್ಸ್ಟ್ ಅದಾದಮೇಲೆ ಫ್ರೆಂಡ್ಸ್, ಇವಾಗ ಈ ಕಾಲಮ್ನ ಕ್ಲಿಯರಾಗಿ ನೋಡಿ. ಇವಾಗ ಇಲ್ಲಿ ಏನು ಕಾಣ್ತಾ ಇದ್ದಾವೆ 15 ಕಂಪನೀಸಿಂದ LIC ಅವರು ಕಂಪ್ಲೀಟಾಗಿ ಎಕ್ಸಿಟ್ ಆಗೋಗಿದ್ದಾರೆ. ಇಲ್ಲಿ ಒಂದೊಂದೇ ಕಂಪನೀಸ್ ನೋಡಿ. ಫಸ್ಟು ಮ್ಯಾಕ್ರೋಟೆಕ್ ಡೆವಲಪರ್ಸ್ ಈ ಕಂಪನಿಯಲ್ಲಾದರೆ 1300 ಕೋಟಿ ಇನ್ವೆಸ್ಟ್ ಮಾಡಿದರು. ಅದನ್ನೆಲ್ಲ ಕಂಪ್ಲೀಟಾಗಿ ಇವಾಗ ಸೆಲ್ ಮಾಡಾಕಿದ್ದಾರೆ. ಅದಾದಮೇಲೆ ICICI ಸೆಕ್ಯೂರಿಟೀಸ್, ಪಿರ್ಮಲ್ ಫಾರ್ಮಾ, ಪಾರದೀಪ್ ಫಾಸ್ಫೈಟ್, ಕಾವೇರಿ ಸೀಡ್ಸ್ ಕಂಪನಿ, ಟೆಕ್ಸ್ಮ್ಯಾಕೋ ರೈಲ್, ಗೇಟ್ವೇ ಡಿಸ್ಟಿ ಪಾರ್ಕ್
ಈ ಥರ ತುಂಬಾ ಕಂಪನೀಸಿಂದ ಕಂಪ್ಲೀಟಾಗಿ ಎಕ್ಸಿಟ್ ಆಗೋಗಿದ್ದಾರೆ. ಜೊತೆಗೆ ಈ ಪಿಕ್ಚರ್ ಏನಿದೆ, ಈ ಪಿಕ್ಚರ್ನ ಒಂದ್ಸಲ ವಾಟ್ಸಪ್ ಚಾನಲ್ಲೂ ಕೂಡ ಶೇರ್ ಮಾಡ್ತೀನಿ, ಒಂದ್ಸಲ ಚೆಕ್ ಮಾಡಿ. ಮತ್ತು ಫ್ರೆಂಡ್ಸ್, ಇವಾಗ ನೀವು ಯಾರಾದರೂ ಈ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದರೆ ಈ ವಾಟ್ಸಪ್ ಚಾನಲ್ ಲಿಂಕ್ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಒಂದ್ಸಲ ಚೆಕ್ ಮಾಡಿ. ನೆಕ್ಸ್ಟ್ ಅದಾದಮೇಲೆ ಪರಾಸ್ ಡಿಫೆನ್ಸ್, ಈ ಕಂಪನಿಯಿಂದ ಕೂಡ ಒಂದು ಇಂಟ್ರೆಸ್ಟಿಂಗ್ ಅಪ್ಡೇಟ್ ಬಂದಿದೆ. ಏನಂತಂದರೆ ಇವರು ಒಂದು ಇಸ್ರೇಲ್ನ ಹೆವೆನ್ ಡ್ರೋನ್ಸ್ ಅನ್ನೋ ಕಂಪನಿ ಜೊತೆ ಜಾಯಿಂಟ್ ವೆಂಚರ್ಗೆ ಸೈನ್ ಮಾಡಿದ್ದಾರೆ. ಏನಕ್ಕಂದರೆ ಹೈಡ್ರೋಜನ್ ಫ್ಯೂಯಲ್ ಸೆಲ್ ಪವರ್ ಡ್ರೋನ್ಸ್ನ ಮ್ಯಾನುಫ್ಯಾಕ್ಚರ್ ಮಾಡೋದಕ್ಕೆ ಮತ್ತು ಕಾರ್ಗೋ ಡ್ರೋನ್ಸ್ನ ಕೂಡ ಮ್ಯಾನುಫ್ಯಾಕ್ಚರ್ ಮಾಡೋದಕ್ಕೋಸ್ಕರ ಇವಾಗ ಜಾಯಿಂಟ್ ವೆಂಚರ್ಗೆ ಸೈನ್ ಮಾಡಿರೋದು ಅಂತ ಮೆನ್ಷನ್ ಮಾಡಿದ್ದಾರೆ. ಇವಾಗ ಈ ಜಾಯಿಂಟ್ ವೆಂಚರಲ್ಲಿ ಏನು ಡ್ರೋನ್ಸ್ನ ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ, ಇದನ್ನು ತುಂಬಾ ವೇರಿಯಸ್ ಸೆಕ್ಟರ್ಸಲ್ಲಿ ಬಳಸ್ತೀವಿ ಅಂತ ಕೂಡ ಮೆನ್ಷನ್ ಮಾಡಿದ್ದಾರೆ. ಎಕ್ಸಾಂಪಲ್, ಇವಾಗ ಡಿಫೆನ್ಸ್, ಲಾಜಿಸ್ಟಿಕ್, ಬಾರ್ಡರ್ ಸರ್ವೆಲೆನ್ಸ್, ಈ ಥರ ತುಂಬಾ ಸೆಕ್ಟರಲ್ಲಿ ಈ ಡ್ರೋನ್ಸ್ನೆಲ್ಲ ಬಳಸ್ತೀವಿ ಅಂತ ಮೆನ್ಷನ್ ಮಾಡಿದ್ದಾರೆ. ನೆಕ್ಸ್ಟ್ ಕೊಫೋರ್ಜ್, ಈ ಕಂಪನಿ ಆದರೆ ಇವತ್ತು ನಮ್ಮ ಮಾರ್ಕೆಟ್ ಓಪನಿಂಗ್ ಟೈಮಲ್ಲಿ ನೋಡಿಕೊಂಡ್ರೆ ಎಬೋ 6% ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿತ್ತು. ಯಾಕಂತ ಅಂದರೆ ಇವರು Q4 ರಿಸಲ್ಟ್ಸ್ನ ಪೋಸ್ಟ್ ಮಾಡಿದ್ದಾರೆ. ಇವ್ರ ರಿಸಲ್ಟ್ಸ್ ನೋಡಿಕೊಂಡ್ರೆ ತುಂಬಾ ಪಾಸಿಟಿವ್ ಆಗಿ ಪೋಸ್ಟ್ ಮಾಡಿದ್ದಾರೆ, ಅದರಿಂದನೇ ಈ ಥರ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದ್ದು. ಇವಾಗ ಇವ್ರ ರಿಸಲ್ಟ್ಸ್ ನೋಡಿಕೊಂಡ್ರೆ ಇಯರ್ ಆನ್ ಇಯರಲ್ಲಿ ರೆವಿನ್ಯೂಸ್ ನೋಡಿಕೊಂಡ್ರೆ 47% ಇನ್ಕ್ರೀಸ್ ಆಗಿದೆ, ಮತ್ತು ಪ್ರಾಫಿಟ್ಸ್ ನೋಡಿಕೊಂಡ್ರೂ 16% ಇನ್ಕ್ರೀಸ್ ಆಗಿದೆ. ಮತ್ತು ಕ್ವಾರ್ಟರ್ ವಿಷಯಕ್ಕೆ ಬಂದ್ರೂ ರೆವಿನ್ಯೂಸ್ ಮತ್ತು ಪ್ರಾಫಿಟ್ಸ್ ಎರಡೂ ಇನ್ಕ್ರೀಸ್ ಆಗಿದೆ. ಈ ಥರ ಬೆಟರ್ ರಿಸಲ್ಟ್ಸ್ನ ಪೋಸ್ಟ್ ಮಾಡಿರೋದಕ್ಕೆ ಇವತ್ತು ಈ ಥರ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿರೋದು. ಅದ್ರ ಜೊತೆಗೆ ಕ್ವಾರ್ಟರಲ್ಲಿ ಮಾರ್ಜಿನ್ಸ್ ನೋಡ್ಕೊಂಡ್ರೂ ತುಂಬಾ ಇಂಪ್ರೂವ್ ಆಗಿದೆ. ಈ ಓವರ್ ಆಲ್ ಎಲ್ಲ ರೀಸನ್ಸಿಂದ ಕೊಫೋರ್ಜ್ ಕಂಪನಿ ತುಂಬಾ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿತ್ತು. ಆದರೆ ಮಾರ್ಕೆಟಲ್ಲಿ ಸ್ವಲ್ಪ ನೆಗೆಟಿವ್ ಸೆಂಟಿಮೆಂಟಿಂದ ಶೇರ್ ಪ್ರೈಸ್ ಡ್ರಾಪ್ ಆಗಿದೆ. ಜೊತೆಗೆ ಇವರು ಈ ಥರ ಬೆಟರ್ ರಿಸಲ್ಟ್ಸ್ನ ಪೋಸ್ಟ್ ಮಾಡಿದ್ಮೇಲೆ 19 ರೂಪೀಸ್ ಪರ್ ಶೇರ್ ಡಿವಿಡೆಂಡ್ನ ಕೂಡ ಅನೌನ್ಸ್ ಮಾಡಿದ್ದಾರೆ. ಈ ಡಿವಿಡೆಂಡ್ಗೆ ರೆಕಾರ್ಡ್ ಡೇಟ್ ಬಂದು 12th ಮೇ ಅಂತ ಅಪ್ಡೇಟ್ ಮಾಡಿದ್ದಾರೆ. ಮತ್ತು ಈ ಥರ ಬೆಟರ್ ರಿಸಲ್ಟ್ಸ್ನ ಪೋಸ್ಟ್ ಮಾಡೋದಕ್ಕೆ ಅನಲಿಸ್ಟ್ ಕೂಡ ತುಂಬಾ ಪಾಸಿಟಿವ್ ರೇಟಿಂಗ್ಸ್ನ ಕೊಟ್ಟಿದ್ದಾರೆ. ಇವಾಗ ಆಂಟಿಕ್ಯೂ ಅವ್ರು ನೋಡಿಕೊಂಡ್ರೆ ಈ ಕಂಪನಿಗೆ ಬೈ ರೇಟಿಂಗ್ ಕೊಟ್ಟು ಟಾರ್ಗೆಟ್ ಪ್ರೈಸ್ 9650 ರೂಪೀಸ್ ಪರ್ ಶೇರ್ ಅಂತ ಅಪ್ಡೇಟ್ ಮಾಡಿದ್ದಾರೆ. ಅದಾದಮೇಲೆ ಜೆಫ್ರೀಸ್ ಅವ್ರು ನೋಡ್ಕೊಂಡ್ರು ಬೈ ರೇಟಿಂಗ್ಗೆ ಕೊಟ್ಟಿದ್ದಾರೆ. ಬೈ ರೇಟಿಂಗ್ ಕೊಟ್ಟು 9000 ರೂಪೀಸ್ ಪರ್ ಶೇರ್ ಟಾರ್ಗೆಟ್ ಪ್ರೈಸ್ನ ಕೊಟ್ಟಿದ್ದಾರೆ. ಅಂದರೆ 20% ಅಪ್ಸೈಡ್ ಪೊಟೆನ್ಷಿಯಲ್ ಇದೆ ಅಂತ ಹೇಳಿರೋದು. ಅದಾದಮೇಲೆ ನುವಾಮಾ ಅವರು ಅಷ್ಟೇ ಬೈ ರೇಟಿಂಗ್ಗೆ ಕೊಟ್ಟು ಟಾರ್ಗೆಟ್ ಪ್ರೈಸ್ 9400 ರೂಪೀಸ್ ಪರ್ ಶೇರ್ ಅಂತ ಅಪ್ಡೇಟ್ ಮಾಡಿದ್ದಾರೆ. ಮತ್ತೆ ಅದಾದಮೇಲೆ ಫ್ರೆಂಡ್ಸ್, ಇವಾಗ ಈ ಕೊಫೋರ್ಜ್ ಕಂಪನಿ ಬಗ್ಗೆ ಪ್ರತಿ ಸಲನೂ ಮಾತಾಡ್ಕೊತಾನೆ ಬರ್ತಾ ಇದ್ವಿ. ಇವರು ಪ್ರತಿ ಕ್ವಾರ್ಟರ್ಲ್ಲೂ ಅನಲಿಸ್ಟ್ ಎಕ್ಸ್ಪೆಕ್ಟೇಷನ್ಸ್ಗಿನ್ನ ಬೆಟರ್ ರಿಸಲ್ಟ್ಸ್ನೇ ಪೋಸ್ಟ್ ಮಾಡ್ತಾ ಬಂದರು. ಅದರಿಂದನೇ ಈ ಕಂಪನಿ ತುಂಬಾ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗ್ತಾ ಇರೋದು. ಲಾಸ್ಟ್ ಕ್ವಾರ್ಟರ್ ನೋಡ್ಕೊಂಡ್ರು ಎಬೋ 6 to 7% ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿತ್ತು. ಅದಕ್ಕೂ ಮುಂಚೆ ಕ್ವಾರ್ಟರಲ್ಲಾದರೆ ಎಬೋ 10% ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿತ್ತು. ಓವರ್ ಆಲ್ IT ಸೆಂಟಿಮೆಂಟ್ ಯಾವಾಗ ಪಾಸಿಟಿವ್ ಆಗಿತ್ತೋ ಆ ಟೈಮಲ್ಲಾದರೆ ಇನ್ನೂ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗ್ತಾ ಇತ್ತು. ಮತ್ತು ಫ್ಯೂಚರ್ ಗೈಡೆನ್ಸ್ ನೋಡ್ಕೊಂಡ್ರು ತುಂಬಾ ಪಾಸಿಟಿವ್ ಆಗಿ ಕೊಟ್ಟಿದ್ದಾರೆ. ಅದಾದಮೇಲೆ ಇವಾಗ ಟೋಟಲ್ ಆಗಿ 38 ಅನಲಿಸ್ಟಲ್ಲಿ 26 ಅನಲಿಸ್ಟ್ ಈ ಕಂಪನಿಗೆ ಬೈ ರೇಟಿಂಗ್ಗೆ ಕೊಟ್ಟಿದ್ದಾರೆ. ನೋಡೋಣ ಇನ್ನು ಕಮ್ಮಿಂಗ್ ಕ್ವಾರ್ಟರ್ಸಲ್ಲೂ ಇವರು ಯಾವ ಥರ ಪರ್ಫಾರ್ಮ್ ಮಾಡ್ತಾರೆ ಅಂತ. ನೆಕ್ಸ್ಟ್ ಅದಾದಮೇಲೆ ನಿನ್ನೆ ನಮ್ಮ ಮಾರ್ಕೆಟ್ ಕ್ಲೋಸ್ ಆದಮೇಲೆ ಕ್ಯಾಂಪ್ಸ್ ಕಂಪನಿ ಕೂಡ ಅವ್ರ Q4 ರಿಸಲ್ಟ್ಸ್ನ ಪೋಸ್ಟ್ ಮಾಡಿದ್ದಾರೆ. ಇವಾಗ ಇವ್ರಿಗೆ ನೋಡಿಕೊಂಡ್ರೆ ಈ ಮ್ಯೂಚುವಲ್ ಫಂಡ್ ಸೆಗ್ಮೆಂಟಲ್ಲೇ 68% ಮಾರ್ಕೆಟ್ ಶೇರ್ನ ಹೋಲ್ಡ್ ಮಾಡ್ತಾ ಇದ್ದಾರೆ. ಇವಾಗ ಇವ್ರ ರಿಸಲ್ಟ್ಸ್ ನೋಡಿಕೊಂಡ್ರೆ ಇಯರ್ ಆನ್ ಇಯರಲ್ಲಿ ರೆವಿನ್ಯೂಸ್ ನೋಡಿಕೊಂಡ್ರೆ 17% ಇನ್ಕ್ರೀಸ್ ಆಗಿದೆ, ಪ್ರಾಫಿಟ್ಸ್ ಆದರೆ 9% ಇನ್ಕ್ರೀಸ್ ಆಗಿದೆ. ಓವರ್ ಆಲ್ ನೋಡಿಕೊಂಡ್ರೆ ಬೆಟರ್ ರಿಸಲ್ಟ್ಸ್ನೇ ಪೋಸ್ಟ್ ಮಾಡಿದ್ದಾರೆ. ಆದರೆ ಕ್ವಾರ್ಟರಲ್ಲಿ ನೋಡಿಕೊಂಡ್ರೆ ರೆವಿನ್ಯೂಸ್ ಮತ್ತು ಪ್ರಾಫಿಟ್ಸ್ ಎರಡೂ ಡ್ರಾಪ್ ಆಗಿದೆ. ಕ್ವಾರ್ಟರಲ್ಲಿ ಮಾರ್ಜಿನ್ಸ್ ಕೂಡ ಡ್ರಾಪ್ ಆಗಿದೆ. ಅದರಿಂದನೇ ಇವತ್ತು ಇಂಟ್ರಾಡೇ ಸೆಷನಲ್ಲಿ ನಿಯರ್ಲಿ 2%ವರೆಗೂ ನೆಗೆಟಿವ್ ಆಗಿ ರಿಯಾಕ್ಟ್ ಆಗಿರೋದು. ಮತ್ತು ಈ ಥರ ರಿಸಲ್ಟ್ಸ್ನ ಪೋಸ್ಟ್ ಮಾಡಿದ್ಮೇಲೆ 19 ರೂಪೀಸ್ ಪರ್ ಶೇರ್ ಡಿವಿಡೆಂಡ್ನ ಕೂಡ ಅನೌನ್ಸ್ ಮಾಡಿದ್ದಾರೆ. ಮತ್ತು ಫ್ರೆಂಡ್ಸ್, ಇವಾಗ ಓವರ್ ಆಲ್ ಬಿಸ್ನೆಸ್ ಪ್ರಕಾರ ನೋಡಿಕೊಂಡ್ರೆ ಒಳ್ಳೆ ಗ್ರೋತ್ನ ಪೋಸ್ಟ್ ಮಾಡಿದ್ದಾರೆ. ಇವಾಗ ಮ್ಯೂಚುವಲ್ ಫಂಡ್ ನೋಡಿಕೊಂಡ್ರೆ 28.6 ಲ್ಯಾಕ್ಗೆ ರೀಚ್ ಆಗಿದೆ. ಅಂದರೆ ಇಯರ್ ಆನ್ ಇಯರಲ್ಲಿ 14% ಗ್ರೋ ಆಗಿದೆ ಅಂತ ಮೆನ್ಷನ್ ಮಾಡಿದ್ದಾರೆ. ಮತ್ತು ಇನ್ವೆಸ್ಟರ್ಸ್ ಅಕೌಂಟ್ ನೋಡ್ಕೊಂಡ್ರು 5.5 crores ರಿಜಿಸ್ಟರ್ ಆಗಿದ್ದಾರೆ ಅಂತ ಹೇಳಿದ್ದಾರೆ. ಈ ಥರ ಇಷ್ಟೊಂದು ಅಕೌಂಟ್ಸ್ ರಿಜಿಸ್ಟರ್ ಆಗ್ತಾ ಇದ್ದಾರೆ ಅಂದರೆ ಇನ್ಫ್ಲೋಸ್ ಕೂಡ ಈ ಮ್ಯೂಚುವಲ್ ಫಂಡ್ ಒಳಗಡೆ ಅದೇ ಥರನೇ ಬರ್ತಾ ಇದೆ. ಈ ಥರ ಇನ್ಫ್ಲೋಸ್ ಬರ್ತಾ ಇದೆ ಅಂತಂದರೆ ರಿಟೇಲ್ ಇನ್ವೆಸ್ಟರ್ಸ್ ತುಂಬಾ ಮಾರ್ಕೆಟ್ನ ಸಪೋರ್ಟ್ ಮಾಡ್ತಾ ಇದ್ದಾರೆ ಅಂತಲೇ ಅನ್ಕೊಬೋದು. ನೆಕ್ಸ್ಟ್, ಇವರು ಡಿಜಿಟಲ್ ಪ್ಲಾಟ್ಫಾರ್ಮ್ಸ್ ಪ್ರಕಾರ ನೋಡಿಕೊಂಡ್ರೆ 85% ಪ್ರತಿಯೊಂದನ್ನು ಡಿಜಿಟಲಿನೇ ನಡೀತಾ ಇದೆ ಅಂತ ಅಪ್ಡೇಟ್ ಮಾಡಿದ್ದಾರೆ. ನೋಡೋಣ ಕಮಿಂಗ್ ಕ್ವಾರ್ಟರ್ಸಲ್ಲೂ ಈ ಕ್ಯಾಂಪ್ಸರು ಇನ್ನೂ ಎಷ್ಟು ಬೆಟರ್ ರಿಸಲ್ಟ್ಸ್ನ ಪೋಸ್ಟ್ ಮಾಡ್ತಾರೆ ಅಂತ. ನೆಕ್ಸ್ಟ್ ಅದಾದಮೇಲೆ ಇಂಡಿಯನ್ ಹೋಟೆಲ್ಸ್, ಈ ಕಂಪನಿ ಆದರೆ ಈ ಹೋಟೆಲ್ ಸೆಗ್ಮೆಂಟಲ್ಲೇ ಮಾರ್ಕೆಟ್ ಲೀಡರ್. ಮತ್ತು ಈ ಕಂಪನಿ ಬಗ್ಗೆ ಕೂಡ ತುಂಬ ಸಲನೇ ಮಾತಾಡ್ಕೊಂಡಿದ್ವಿ. ಇವತ್ತು ನೋಡಿಕೊಂಡ್ರೆ ಈ ಕಂಪನಿ ಇಂಟ್ರಾಡೇ ಸೆಷನಲ್ಲಿ ಎಬೋ 5% ನೆಗೆಟಿವ್ ಆಗಿ ರಿಯಾಕ್ಟ್ ಆಗಿದೆ. ಯಾಕಂತಂದರೆ ಇವರು Q4 ರಿಸಲ್ಟ್ಸ್ನ ತುಂಬಾ ವೀಕಾಗಿ ಪೋಸ್ಟ್ ಮಾಡಿದ್ದಾರೆ ಅದರಿಂದ. ಮತ್ತು ಪ್ರೆಸೆಂಟ್ ಇವಾಗ ಇವ್ರ ಹತ್ರ 362 ಹೋಟೆಲ್ಸ್ ಇದ್ದಾವೆ. ಮತ್ತು ಇದರಲ್ಲಿ ಆಪರೇಷನ್ಸಲ್ಲಿ ಎಷ್ಟಿದ್ದಾವೆ ಅಂತ ನೋಡಿಕೊಂಡ್ರೆ 237 ಹೋಟೆಲ್ಸ್ ಆಪರೇಷನ್ಸಲ್ಲಿದ್ದಾವೆ, 125 ಹೋಟೆಲ್ಸ್ ಪೈಪ್ಲೈನಲ್ಲಿದೆ ಅಂತ ಮೆನ್ಷನ್ ಮಾಡಿದ್ದಾರೆ. ಇಂಡಿಯನ್ ಹೋಟೆಲ್ಸ್ ಅಂಡರಲ್ಲಿ ತುಂಬಾ ಬ್ರ್ಯಾಂಡ್ಸ್ ಇದ್ದಾವೆ. ವಿವಾಂತ, ಜಿಂಜರ್, ಗೇಟ್ವೇ,
ಈ ತರ ತುಂಬಾ ಬ್ರ್ಯಾಂಡ್ಸ್ ಅಂಡರಲ್ಲಿ ಇವ್ರ ಹೋಟೆಲ್ಸ್ ಇದಾವೆ. ಇವಾಗ ಇವ್ರ ರಿಸಲ್ಟ್ಸ್ ನೋಡ್ಕೊಂಡ್ರೆ ಇಯರ್ ಆನ್ ಇಯರ್ ಅಲ್ಲಿ ರೆವಿನ್ಯೂಸ್ 27% ಗ್ರೋ ಆಗಿದೆ. ಪ್ರಾಫಿಟ್ಸ್ ಆದರೆ 25% ಡ್ರಾಪ್ ಆಗಿದೆ. ಇವಾಗ ಇಯರ್ ಆನ್ ಇಯರ್ ಕಂಪ್ಯಾರಿಸನಲ್ಲಿ ಬೆಟರ್ ಗ್ರೋತೇ ಇದೆ. ಆದರೆ ಕ್ವಾರ್ಟರ್ ಕಂಪ್ಯಾರಿಸನ್ ಚೆಕ್ ಮಾಡ್ಕೊಂಡಾಗೆ ವೀಕ್ ರಿಸಲ್ಟ್ಸ್ನ ಪೋಸ್ಟ್ ಮಾಡಿದ್ದಾರೆ. ಇವಾಗ ಕ್ವಾರ್ಟರಲ್ಲಿ ನೋಡಿಕೊಂಡ್ರೆ ರೆವಿನ್ಯೂಸ್ 10% ಫಾಲ್ ಆಗಿದೆ ಮತ್ತು ಪ್ರಾಫಿಟ್ಸ್ ನೋಡ್ಕೊಂಡ್ರೂ ಫಾಲ್ ಆಗಿದೆ. ಇವಾಗ ಈ ಇಂಡಿಯನ್ ಹೋಟೆಲ್ಸ್ ಬಗ್ಗೆನೇ ಲಾಸ್ಟ್ ಟೈಮ್ ಕೂಡ ಮಾತಾಡ್ಕೊಂಡಿದ್ವಿ. ಅವಾಗ ನೋಡ್ಕೊಂಡ್ರೆ ಇಯರ್ ಆನ್ ಇಯರಲ್ಲಿ ರೆವಿನ್ಯೂಸ್ ನೋಡ್ಕೊಂಡ್ರೆ 29% ಗ್ರೋ ಆಗಿತ್ತು ಮತ್ತು ಪ್ರಾಫಿಟ್ಸ್ ನೋಡ್ಕೊಂಡ್ರು 29% ಸ್ಟ್ರಾಂಗ್ ಆಗಿ ಗ್ರೋ ಆಗಿತ್ತು. ಅವಾಗಾದರೆ ತುಂಬಾ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿತ್ತು. ಇವಾಗ ಇವರು ವೀಕ್ ರಿಸಲ್ಟ್ಸ್ನ ಪೋಸ್ಟ್ ಮಾಡಿದಾರಲ್ಲ, ಅದರಿಂದನೇ ಇವತ್ತು ಇಂಟರ್ಡೇ ಸೆಷನಲ್ಲಿ ಎಬೋವ್ 5% ಫಾಲ್ ಆಗಿರೋದು. ಮತ್ತು ರಿಸಲ್ಟ್ಸ್ ಪೋಸ್ಟ್ ಮಾಡಿದ್ಮೇಲೆ ₹2 ಪರ್ ಶೇರ್ ಆಗಿ ಡಿವಿಡೆಂಡ್ನ ಕೂಡ ಅನೌನ್ಸ್ ಮಾಡಿದ್ದಾರೆ. ಅದ್ರ ಜೊತೆಗೆ ಎಕ್ಸ್ಪ್ಯಾನ್ಷನ್ ರಿಲೇಟೆಡ್ ಕೂಡ ಅಪ್ಡೇಟ್ ಮಾಡಿದ್ದಾರೆ. ಏನಂತ ಅಂದರೆ ಫಿನಾನ್ಷಿಯಲ್ ಇಯರ್ 2026ಗೆಲ್ಲ 1200 crores ಇನ್ವೆಸ್ಟ್ ಮಾಡ್ತೀವಿ ಅಂತ ಅಪ್ಡೇಟ್ ಮಾಡಿದ್ದಾರೆ. ಏನಕ್ಕಂದರೆ ಈ ತಾಜ್ ಬ್ರ್ಯಾಂಡ್ ಇದೆ ಅಲ್ಲ, ಇದ್ರ ಅಂಡರಲ್ಲಿ ಹೋಟೆಲ್ಸ್ನ ಓಪನ್ ಮಾಡೋದಕ್ಕೋಸ್ಕರ ಇವಾಗ ಕೇಪೆಕ್ಸ್ ಮಾಡ್ತಾ ಇರೋದು ಅಂತ ಮೆನ್ಷನ್ ಮಾಡಿದ್ದಾರೆ. ನೆಕ್ಸ್ಟ್ CCL ಪ್ರಾಡಕ್ಟ್ಸ್. ಈ ಕಂಪನಿ ಬಗ್ಗೆ ಪ್ರತಿಯೊಬ್ಬರಿಗೂ ಗೊತ್ತೇ ಇರುತ್ತೆ. ಇವರು ಈ ಕಾಂಟಿನೆಂಟಲ್ ಕಾಫಿ ಪ್ರಾಡಕ್ಟ್ಸ್ ಏನು ನೋಡ್ತಾ ಇದ್ದೀರಾ, ಇವನ್ನ ಮ್ಯಾನುಫ್ಯಾಕ್ಚರ್ ಮಾಡಿ ಸೆಲ್ ಮಾಡ್ತಾರೆ. ಬರೀ ಇಂಡಿಯಾದಲ್ಲಿ ಮಾತ್ರನೇ ಅಲ್ಲ, ಇಂಡಿಯಾ, ವಿಯೆಟ್ನಾಂ, ಸ್ವಿಟ್ಜರ್ಲ್ಯಾಂಡ್ ಈ ಥರ ತುಂಬ ಕಂಟ್ರೀಸ್ಗೆ ಇವ್ರ ಪ್ರಾಡಕ್ಟ್ಸ್ನ ಎಕ್ಸ್ಪೋರ್ಟ್ ಮಾಡ್ತಾರೆ. ಮತ್ತು ಇವಾಗ ನೋಡಿಕೊಂಡ್ರೆ ನಿಯರ್ಲಿ 100+ ಕಂಟ್ರೀಸ್ಗೆ ಇವ್ರ ಪ್ರಾಡಕ್ಟ್ಸ್ನ ಎಕ್ಸ್ಪೋರ್ಟ್ ಮಾಡ್ತಾರೆ. ಮತ್ತು ಇವರು ಸಹ Q4 ರಿಸಲ್ಟ್ಸ್ನ ಪೋಸ್ಟ್ ಮಾಡಿದ್ದಾರೆ. ಇವ್ರ ರಿಸಲ್ಟ್ಸ್ ನೋಡಿಕೊಂಡ್ರೆ ತುಂಬಾ ಪಾಸಿಟಿವ್ ಆಗಿ ಪೋಸ್ಟ್ ಮಾಡಿದ್ದಾರೆ. ಅದರಿಂದನೇ ಇವತ್ತು ಇಂಟರ್ಡೇ ಸೆಷನಲ್ಲಿ ನೋಡಿಕೊಂಡ್ರೆ ನಿಯರ್ಲಿ 16%ವರೆಗೂ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿತ್ತು. ಮತ್ತು ಇವಾಗ ಇವ್ರ ಸೇಲ್ಸ್ ನೋಡಿಕೊಂಡ್ರೆ ಇಯರ್ ಆನ್ ಇಯರ್ಲಿ 15% ಇನ್ಕ್ರೀಸ್ ಆಗಿದೆ. ಪ್ರಾಫಿಟ್ಸ್ ಆದರೆ 56% ಇನ್ಕ್ರೀಸ್ ಆಗಿದೆ. ಮತ್ತು ಕ್ವಾರ್ಟರ್ ವಿಷಯಕ್ಕೆ ಬಂದ್ರೂ ಬೆಟರ್ ರಿಸಲ್ಟ್ಸ್ನ ಪೋಸ್ಟ್ ಮಾಡಿದ್ದಾರೆ. ಕ್ವಾರ್ಟರಲ್ಲಿ ರೆವಿನ್ಯೂಸ್ ಮತ್ತು ಪ್ರಾಫಿಟ್ಸ್ ಎರಡೂ ತುಂಬಾ ಇನ್ಕ್ರೀಸ್ ಆಗಿದೆ. ಮತ್ತು ಕ್ವಾರ್ಟರಲ್ಲಿ ಮಾರ್ಜಿನ್ಸ್ ಕೂಡ ಇಂಪ್ರೂವ್ ಆಗಿದೆ. ಈ ಓವರಾಲ್ ಎಲ್ಲ ರೀಸನ್ಸಿಂದನೇ ಇವತ್ತು ಈ ಕಂಪನಿ ಇಷ್ಟು ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿರೋದು. ನೆಕ್ಸ್ಟ್ ಅದಾದಮೇಲೆ ಫ್ರೆಂಡ್ಸ್, ನಿನ್ನೆ ಸಹ ಮಹೀಂದ್ರ ಕಂಪನಿ ಬಗ್ಗೆ ಮಾತಾಡ್ಕೊಂಡಿದ್ವಿ. ಏನಂತಂದರೆ ಇವರು ತುಂಬಾ ಬೆಟರ್ Q4 ರಿಸಲ್ಟ್ಸ್ನ ಪೋಸ್ಟ್ ಮಾಡಿದ್ದಾರೆ. ಈ SUV ಸೆಗ್ಮೆಂಟಲ್ಲಿ, ಈ ಆಟೋ ಸೆಗ್ಮೆಂಟಲ್ಲಿ, ಟ್ರ್ಯಾಕ್ಟರ್ ಸೆಗ್ಮೆಂಟಲ್ಲಿ ಒಳ್ಳೆ ಗ್ರೋತ್ನ ಪೋಸ್ಟ್ ಮಾಡಿದ್ದಾರೆ ಅಂತ ಮಾತಾಡ್ಕೊಂಡ್ವಿ. ಮತ್ತು ಇದ್ರ ಬಗ್ಗೆ ಅನಲಿಸ್ಟ್ ಕೂಡ ಇವತ್ತು ಅಪ್ಡೇಟ್ ಮಾಡಿದ್ದಾರೆ. ಏನಂತ ಅಂದರೆ ಇವಾಗ ಈ ಕಂಪನಿನ ಟೋಟಲ್ ಆಗಿ 41 ಅನಲಿಸ್ಟ್ ಈ ಕಂಪನಿ ಬಗ್ಗೆ ಸ್ಟಡಿ ಮಾಡಿ ಅದರಲ್ಲಿ 39 ಅನಲಿಸ್ಟ್ ಈ ಕಂಪನಿಗೆ ಬೈ ರೇಟಿಂಗ್ಗೆ ಕೊಟ್ಟಿದ್ದಾರೆ. ಮತ್ತು ಇಬ್ಬರು ಮಾತ್ರನೇ ಹೋಲ್ಡ್ ರೇಟಿಂಗ್ ಕೊಟ್ಟಿರೋದು. ಅದ್ರ ಜೊತೆಗೆ ಸೆಲ್ ರೇಟಿಂಗ್ ನೋಡಿಕೊಂಡ್ರೆ ಯಾರೊಬ್ಬರೂ ಕೊಟ್ಟಿಲ್ಲ. ಈ ಥರ ಸೆಲ್ ರೇಟಿಂಗೇ ಕೊಟ್ಟಿಲ್ಲದಂಗಿರೋ ಸ್ಟಾಕ್ಸ್ ಅನ್ನೋದು ನಮ್ಮ ಇಂಡಿಯನ್ ಸ್ಟಾಕ್ ಮಾರ್ಕೆಟಲ್ಲಿ ತುಂಬಾ ಕಮ್ಮಿ ಇದ್ದಾವೆ. ಇವಾಗ ಈ ಮಹೀಂದ್ರ ಕಂಪನಿಗಾದರೆ ಒಬ್ಬರೂ ಸೆಲ್ ರೇಟಿಂಗೇ ಕೊಟ್ಟಿಲ್ಲ. ಜೊತೆಗೆ ಜೆಫ್ರೀಸ್ ಅವ್ರು ನೋಡಿಕೊಂಡ್ರೆ ಬೈ ರೇಟಿಂಗ್ ಕೊಟ್ಟು ಟಾರ್ಗೆಟ್ ಪ್ರೈಸ್ ₹4,000 ಪರ್ ಶೇರ್ ಅಂತ ಅಪ್ಡೇಟ್ ಮಾಡಿದ್ದಾರೆ. ಮತ್ತು ಕೊಟಕ್ ಇನ್ಸ್ಟಿಟ್ಯೂಷನಲ್ ಈಕ್ವಿಟೀಸ್ ಅವ್ರು ನೋಡಿಕೊಂಡ್ರು ಅದೇ ಥರ ಬೈ ರೇಟಿಂಗ್ಗೆ ಕೊಟ್ಟು ಟಾರ್ಗೆಟ್ ಪ್ರೈಸ್ ₹3,500 ಪರ್ ಶೇರ್ ಅಂತ ಟಾರ್ಗೆಟ್ ಪ್ರೈಸ್ನ ಕೊಟ್ಟಿದ್ದಾರೆ. ಫ್ರೆಂಡ್ಸ್, ಇವಾಗ ಈ ಆಟೋ ಸೆಗ್ಮೆಂಟ್ ಏನಿದೆ ಈ ರೀಸೆಂಟ್ ಟೈಮಲ್ಲಿ ತುಂಬಾ ವೊಲಟೈಲ್ ಆಗಿ ಮೂವ್ ಆಗ್ತಾ ಇದೆ. ಜೊತೆಗೆ ಮಹೀಂದ್ರ ಕಂಪನಿ ಮಾತ್ರನೇ ಮಿಕ್ಕಿರೋ ಎಲ್ಲ ಕಂಪನೀಸ್ಗಿನ್ನ ಬೆಟರ್ ಆಗಿ ಗ್ರೋ ಆಗ್ತಾ ಇರೋದು. ಜೊತೆಗೆ ಬೆಟರ್ ರಿಸಲ್ಟ್ಸ್ನ ಕೂಡ ಪೋಸ್ಟ್ ಮಾಡ್ತಾ ಇರೋದು. ಅದೇ ಥರ ಸೇಲ್ಸ್ನ ಕೂಡ ತುಂಬಾ ಇನ್ಕ್ರೀಸ್ ಮಾಡ್ಕೊತಾ ಇದ್ದಾರೆ. ನೋಡೋಣ ಕಮಿಂಗ್ ಕ್ವಾರ್ಟರ್ಸಲ್ಲೂ ಇವರು ಯಾವ ಥರ ರಿಸಲ್ಟ್ಸ್ನ ಪೋಸ್ಟ್ ಮಾಡ್ತಾರೆ ಅಂತ. ಇವತ್ತಿಗೆ ಅಪ್ಡೇಟ್ಸ್ ಮುಗೀತು. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಮತ್ತೆ ನಾಳೆ ಹೊಸ ಸ್ಟಾಕ್ ಮಾರ್ಕೆಟ್ ನ್ಯೂಸ್ ಅನಾಲಿಸಿಸ್ ವಿಡಿಯೋಲಿ ಸಿಗೋಣ. ನಾನು ಹೇಳಿದ ಇನ್ಫಾರ್ಮೇಷನಲ್ಲಿ ಯಾವುದೇ ಥರ ಡೌಟ್ ಇದ್ದರೂ ಕಮೆಂಟ್ ಸೆಷನಲ್ಲಿ ಕಮೆಂಟ್ ಮಾಡಿ. ಪ್ರತಿಯೊಂದು ಕಮೆಂಟ್ಗೂ ರಿಪ್ಲೈ ಕೊಡ್ತೀನಿ. ಥ್ಯಾಂಕ್ ಯು.